ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಿಂದ ಶೈಕ್ಷಣಿಕ ಸೇವೆ. ಆಪ್ಟೋಮೆಟ್ರಿ ಶಿಕ್ಷಣದಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಿಗಲಿದೆ ಅವಕಾಶ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರವಲ್ಲದೆ ರಾಜ್ಯದ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಈಗ ವೈದ್ಯಕೀಯ ಶಿಕ್ಷಣದಲ್ಲಿ ಸೇವೆ ಸಲ್ಲಿಸುತ್ತಾ ಇದೆ. ಈಗ ಆಪ್ಟೋಮೆಟ್ರಿ ಶಿಕ್ಷಣದಲ್ಲಿ ದಾಪುಗಾಲು ಹಾಕಲು ಮುಂದಾಗಿದೆ. ಹೌದು, ಎಂಎಂ ಜೋಶಿ ಆಪ್ಟೋಮೆಟ್ರಿ ಕೋರ್ಸ್ ಈಗ ವಿದ್ಯಾರ್ಥಿಗಳ ಭವಿಷ್ಯದ ಕನಸನ್ನು ಸಾಕಾರಗೊಳಿಸಿ ಉದ್ಯೋಗಾಸಕ್ತ ವಿದ್ಯಾರ್ಥಿಗಳಿಗೆ ಪೂರಕ ವೇದಿಕೆಯಾಗಿದೆ. ಡಾಕ್ಟರ್ ಆಗಬೇಕು, ವೈದ್ಯಕೀಯ ಸೇವೆ ಸಲ್ಲಿಸಬೇಕು ಎಂದುಕೊಂಡು ಆರ್ಥಿಕ ಸಮಸ್ಯೆಯಿಂದ ದೂರ ಉಳಿದವರಿಗಾಗಿಯೇ ದಿ ಬೆಸ್ಟ್ ಆಪ್ಟೋಮೆಟ್ರಿ ಕೋರ್ಸ್ ಆರಂಭ ಮಾಡಿದೆ. ಈ ಬಗ್ಗೆ ಸಂಸ್ಥೆಯ ಡೈರೆಕ್ಟರ್ ಏನಂತಾರೆ ನೋಡಿ. ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಸುಮಾರು ಕಳೆದ 6 ದಶಕಗಳಿಂದ ಉತ್ತರ ಕರ್ನಾಟಕದಲ್ಲಿ ಒಂದು ನೇತ್ರ ಚಿಕಿತ್ಸೆಗೆ ಒಂದು ಪರ್ಯಾಯ ಪದವಾಗಿ ಒಂದು ಮನೆ ಮಾತಾಗಿ ಹೊರಹೊಮ್ಮಿದೆ. ಸೊ ಈ ಒಂದು ಕರ್ತವ್ಯದ ಪರಿಧಿಯಲ್ಲೇ ಕೂಡ ಈ ನೇತ್ರ ಅಧಿಕಾರಿಗಳನ್ನ ತಯಾರು ಮಾಡುವಂತಹ ಈ BSc ಕೋರ್ಸ್ ಏನಿದೆ, ಇದು ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಕಾಲೇಜ್ ಆಫ್ ಆಪ್ಟೋಮೆಟ್ರಿ ಇಂದ ನಾವು ಪ್ರಾರಂಭ ಮಾಡಿದೀವಿ. ಸೊ ಪ್ರತಿ ವರ್ಷ ನಾವು ಹಲವಾರು ಅತ್ಯಂತ ನೈಪುಣ್ಯತೆಯನ್ನು ಹೊಂದಿದಂತಹ ಪೂರ್ತಿ ತರಬೇತಿಯಿಂದ ಹೊಂದಂತಹ ವಿದ್ಯಾರ್ಥಿಗಳನ್ನ ನಾವು ಆಪ್ಟೋಮೆಟ್ರಿಸ್ಟ್ ಆಗಿ ತಯಾರು ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ. ನಮ್ಮ ಉತ್ತರ ಕರ್ನಾಟಕವನ್ನು ಅನಗತ್ಯ ಅಂಧತ್ವ ಮುಕ್ತ ಉತ್ತರ ಕರ್ನಾಟಕ ಮಾಡ್ಬೇಕನ್ನೋ ಒಂದು ದಿಸೆಯಲ್ಲಿ ಅದು ಒಂದು ನಮಗೆ ನಮ್ಮ ಚೇರ್ಮನ್ ರಾದ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಎಂಎಂ ಜೋಶಿ ಅವರು ನಡೆಸಿಕೊಟ್ಟಂತಹ ದಾರಿಯಲ್ಲಿ ನಾವು ನಡೀತಾ ಬಂದಿದ್ದೇವೆ. ಸೊ ಈ ಆಪ್ಟೋಮೆಟ್ರಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಏನ್ ಮಾಡ್ತಾ ಇದೆ ಈ ಭಾಗದಲ್ಲಿ ಅಂತ ನೀವು ಯಾರಾದ್ರೂ ಕೇಳಿದ್ರೆ, ನಮ್ಮಲ್ಲಿ ಈಗಾಗಲೇ COT ಕೋರ್ಸ್ ಅಂತ ಇದೆ. ಅದು SSLC ಆದ್ಮೇಲೆ 3 ವರ್ಷ ಅದನ್ನ ಓದಿ ಅದರೊಳಗೆ ಪರಿಣಿತಿಯನ್ನು ಪಡೆದು ಅವರು ಆಪ್ಟೋಮೆಟ್ರಿಸ್ಟ್ ನೇತ್ರಾಧಿಕಾರಿಗಳಾಗ್ಬೋದು. ಅಥವಾ PUC ಸೆಕೆಂಡ್ ಇಯರ್ ಆದ್ಮೇಲೆ DOT ಇನ್ ಆಪ್ಟೋಮೆಟ್ರಿ ಅಂತ ಅದು 2 ವರ್ಷದ ಕೋರ್ಸ್. ಅದಾದ್ಮೇಲೆ ನಾವು BSc ಇನ್ ಆಪ್ಟೋಮೆಟ್ರಿ ಅಂತಾನು ಶುರು ಮಾಡಿದೀವಿ. ಅದು 3 ವರ್ಷದ ಕೋರ್ಸು ಪ್ಲಸ್ 1 ಇಯರ್ ಇಂಟರ್ನ್ಶಿಪ್. ಇವಿಷ್ಟೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಕೌಶಲಾಭಿವೃದ್ಧಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಮ್ಮ ಚೇರ್ಮನ್ ಯಾವಾಗಲೂ ಹೇಳ್ತಾರೆ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ಏನಿದೆ ಅದ್ರ ಇನ್ನೊಂದು ಜೋಡಿಸ್ತಾರೆ, ಏನಂತಂದ್ರೆ ಸಮಾಜ ದೇವೋಭವ ಅಂತ. ಅಂದ್ರೆ ಈ ಸಮಾಜದಲ್ಲಿ ಸಾಕಷ್ಟು ಬಡವರಿದ್ದಾರೆ, ಅದರೊಳಗೆ ಸಾಕಷ್ಟು ದೃಷ್ಟಿಹೀನರಿದ್ದಾರೆ, ಅವ್ರಿಗೆ ದುಡ್ಡು ಕೊಟ್ಟು ಆಪರೇಷನ್ ಮಾಡಿಸ್ಕೊಳ್ಳೋ ಸಾಧ್ಯತೆನೂ ಇರಲ್ಲ, ಅವ್ರಿಗೆ ಪಾಪ ಇದನ್ನು ಇರಲ್ಲ ಅಂತ ಹೇಳಿ ಆ ತರ ಬಡವ್ರನ್ನ ನಾವು ಹುಡುಕ್ ತಂದು ನಾವೇನಾದ್ರೂ ಅವರಿಗೆ ಅನಗತ್ಯ ಅಂಧತ್ವ ಮುಕ್ತ ಮಾಡಿದ್ವಿ ಅಂತಂತಂದ್ರೆ ಅವರು ಖುಷಿ ಪಡ್ತಾರೆ ಅಂತ. ಅದೇ ಒಂದು ಸಮಾಜದವರು ಕಾರ್ಯಕ್ರಮ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಕಳೆದ 6 ದಶಕಗಳಿಂದ ಮುಂದೆ ಮಾಡ್ತಾನೆ ಇದೆ. ಇನ್ನು ಡಿಪ್ಲೊಮಾ ಆಪ್ಟೋಮೆಟ್ರಿ ಟೆಕ್ನಾಲಜಿ SSLC ಕಂಪ್ಲೀಟ್ ಮಾಡಿದ ವಿದ್ಯಾರ್ಥಿಗಳಿಗೆ 3 ವರ್ಷ, PUC ಸೈನ್ಸ್ ತೇರ್ಗಡೆಯಾದವರಿಗೆ 2 ವರ್ಷಗಳಿದ್ದು 3 ತಿಂಗಳು ಇಂಟರ್ನ್ಶಿಪ್ ಇರಲಿದೆ. BSc ಆಪ್ಟೋಮೆಟ್ರಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ 4 ವರ್ಷದ ಬ್ಯಾಚುಲರ್ ಡಿಗ್ರಿಯಾಗಿದ್ದು PUC ಸೈನ್ಸ್ ತೇರ್ಗಡೆಯಾಗಿರಬೇಕು. BSc 3 ವರ್ಷದ ಅವಧಿಯಾಗಿದ್ದು ಡಿಪ್ಲೊಮಾ ಆಪ್ಟೋಮೆಟ್ರಿ ಟೆಕ್ನಾಲಜಿಯಲ್ಲಿ ತೇರ್ಗಡೆಯಾಗಿರಬೇಕು. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ಶಿಕ್ಷಣ ಪಡೆದು ಜೀವನ ರೂಪಿಸಿಕೊಂಡಿದ್ದಾರೆ. We have world-class infrastructure and well-equipped labs. We have exposure training and very qualified teachers. ನಮ್ಮಲ್ಲಿ ಬೇರೆ ಬೇರೆ ತರಹದ ಕೋರ್ಸಸ್ ಅವೈಲೇಬಲ್ ಇದೆ. ಅದು ಯಾವ್ದಂದ್ರೆ ಒಂದು BSc ಆಪ್ಟೋಮೆಟ್ರಿ, ಇನ್ನೊಂದು DOT ಆಪ್ಟೋಮೆಟ್ರಿ. DOT ಅಂದ್ರೆ ಡಿಪ್ಲೊಮಾ ಇನ್ ಆಫ್ಥಾಲ್ಮಿಕ್ ಟೆಕ್ನಾಲಜಿ. ಸೊ DOT ಅಲ್ಲಿ 2 ತರ ಇರುತ್ತೆ. ಒಂದು PUC ಮುಗಿದ ತಕ್ಷಣ ಜಾಯಿನ್ ಆಗೋರಿಗೆ PUC ಸೈನ್ಸ್ ಮಾಡಿರ್ಬೇಕು, ಅವರಿಗೆ 2 ವರ್ಷದ ಕೋರ್ಸ್ ಡ್ಯೂರೇಷನ್. ಇನ್ನೊಂದು ಕೇವಲ SSLC ಆಗಿದ್ರು ಕೂಡ ಈ ಕೋರ್ಸ್ ಅಲ್ಲಿ ಅವರು ಅಳವಡಿಸಿಕೊಂಡು 3 ವರ್ಷದಲ್ಲಿ ಈ ಡಿಗ್ರಿಯನ್ನ ಪಡೆಯಬಹುದು. ಇನ್ನೊಂದು BSc ಬ್ಯಾಚುಲರ್ಸ್ ಇನ್ ಆಪ್ಟೋಮೆಟ್ರಿ, ಇದರಲ್ಲೂ 2 ತರದ್ದಿದೆ. ಒಂದು 3 ವರ್ಷದ ಡ್ಯೂರೇಷನ್, ಇನ್ನೊಂದು 4 ವರ್ಷದ ಡ್ಯೂರೇಷನ್. ಒಂದು DOT ಆದ್ಮೇಲೆ ಅವರಿಗೆ ಕೇವಲ 3 ವರ್ಷ ಇರುತ್ತೆ. ಡೈರೆಕ್ಟ್ ಎಂಟ್ರಿ ಅವರಿಗೆ PUC ಆದ್ಮೇಲೆ ಅವರಿಗೆ 4 ವರ್ಷ ಡ್ಯೂರೇಷನ್ ಇರುತ್ತೆ. ಗುಣಮಟ್ಟದ ಶಿಕ್ಷಣ, ಪ್ರಾಯೋಗಿಕ ಶಿಕ್ಷಣದ ಜೊತೆಗೆ ವೃತ್ತಿಪರ ಕಾರ್ಯದ ವಿಶೇಷ ತರಬೇತಿ ನೀಡಲಾಗುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳು ಏನಂತಾರೆ ನೋಡಿ.
ಇಲ್ಲಿ ಈ ಕಾಲೇಜಿಗೆ ಬಂದ ಮೇಲಿಂದ ನನಗೆ ಎಲ್ಲ ಅಪಾರ್ಚುನಿಟಿ ಸಿಗತೈತಿ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಐತಿ. ಇಲ್ಲಿ ವೆಲ್ ಎಜುಕೇಟೆಡ್ ಫ್ಯಾಕಲ್ಟೀಸ್ ಇದಾರೆ. ಆಮೇಲೆ ಈ ಕಾಲೇಜ್ನಾರ ನಮಗೆ ವೆಲ್ ಇದನ್ನ ಕ್ಯಾಂಪಿಗೆ ಅಲೋ ಮಾಡ್ತಾರ, ಸ್ಕ್ರೀನಿಂಗ್ ಮಾಡಕ್ ಅಲೋ ಮಾಡ್ತಾರ. ಆಮೇಲೆ ಅಷ್ಟೇ ಎಲ್ಲಾನು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೊಟ್ಟೆ ಮುಂದಿನ ಪ್ರಾಕ್ಟೀಸ್ ಮಾಡಿಸ್ತಾರ. ವೆಲ್ ಎಜುಕೇಶನ್ ಐತಿ. ಇವಾಗ ಡಾಕ್ಟರ್ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದು ಪೂರೈಸ್ಕೊಳ್ಳಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು. ನಾಲೆಜ್ ಒಂದಿದ್ರೆ ಆಗಲ್ಲ, ಫೈನಾನ್ಷಿಯಲ್ ಫಿಟ್ ಇರಬೇಕಾಗುತ್ತೆ. ಅದಿಲ್ಲ ಇಲ್ಲ ಅಂದ್ರೂ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಇವಾಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಇದೆ. ಅದ್ರೊಳಗೆ ಬೇಕಾದಷ್ಟು ಅಂದರೆ ಫಿಸಿಯೋಥೆರಪಿ ಆಗಿರ್ಬೋದು, ಆಪ್ಟೋಮೆಟ್ರಿ ಆಗಿರ್ಬೋದು, ಈ ಥರ ಕೋರ್ಸಸ್ ಇದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟು ಅದು ಮಾಡ್ಬೋದು. ನಾನು ನಿಮ್ಗೆ ಅಡ್ವೈಸ್ ಮಾಡೋದು ಆಪ್ಟೋಮೆಟ್ರಿ ಕೋರ್ಸು ನಾನು ಮಾಡ್ತಿರೋದು ಇವಾಗ. ಇದು ಚೆನ್ನಾಗಿದೆ. ಡಾಕ್ಟರ್ ಅಲ್ಲ ಅಂದ್ರು ಇದು ಡಾಕ್ಟರ್ ಥರಾನೇ ಕೋರ್ಸು. ಇದು ಮಾಡಿ ಅಂತ ನಾನು ಪ್ರಿಫರ್ ಮಾಡ್ತೀನಿ ಎಲ್ಲರಿಗೂ. ಇಲ್ಲಿ ಚೆನ್ನಾಗಿ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದ್ದಾರೆ. ನಂಗೆ ಇಲ್ಲಿ ಗೊತ್ತಿರೋರು ಇದ್ರು, ಅವರಿಂದ ನಂಗೆ ಗೊತ್ತಾಯ್ತು ಇಲ್ಲಿ ಇದೆ ಅಂತ ಕೋರ್ಸು. ಹಾಗಾಗಿ ಇಲ್ಲಿ ಬಂದೆ ನಾನು. ನಂಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತಂದು. ಇಲ್ಲಿ ಬಂದಮೇಲೆ ತುಂಬಾ ಚೆನ್ನಾಗಿದೆ. ಅಂದರೆ ಇದೆಲ್ಲ ಬೇಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದ್ದಾರೆ. ನಮಗೆ ಮುಂದೆ ಫ್ಯೂಚರ್ಗೂ ಇಲ್ಲಿ BSc ಕೂಡ ಮಾಡೋಕ್ಕೆ ಆಪರ್ಚುನಿಟಿ ಕೂಡ ಇದೆ. ಇಲ್ಲಿ DOT ಮುಗಿಸಿ ಈಗ ನಾನು ರೀಸೆಂಟಾಗಿ DOT 3rd ಇಯರ್ ಓದ್ತಿದ್ದೀನಿ. ಅದಾದ್ಮೇಲೆ ಇಂಟರ್ನ್ಶಿಪ್ ಕೂಡ ಕಂಪ್ಲೀಟ್ ಮಾಡ್ಬೋದು ಇಲ್ಲಿ. ಒಟ್ಟಿನಲ್ಲಿ ಆಪ್ಟೋಮೆಟ್ರಿ ಕೋರ್ಸ್ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬಹುದೊಡ್ಡ ಅರ್ಥ ಕಲ್ಪಿಸಿದೆ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ. ಹಾಗಿದ್ರೆ ಮತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. MM ಜೋಶಿ ಆಪ್ಟೋಮೆಟ್ರಿ ಕಾಲೇಜು, ಹೊಸೂರು ಕ್ರಾಸ್, ಗೋಕುಲ ರೋಡ್, ಹುಬ್ಬಳ್ಳಿ.